ಗೈಸ್, ನಿಮ್ಮ ಹತ್ರ ಸಬ್ಸ್ಕ್ರೈಬರ್ಸ್ ಇಲ್ವಾ? ವಾಚ್ ಟೈಮ್ ಆಗ್ತಾ ಇಲ್ವಾ? ಸೊ ನಿಮಗೆ ಮಾನಿಟೈಸೇಷನ್ ಅನ್ನೋದು ಆನ್ ಆಗಿಲ್ವಾ? ಪರವಾಗಿಲ್ಲ. ಇವಾಗ ನಾನು ಹೇಳುವಂತಹ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನೀವು ವಿತೌಟ್ ಮಾನಿಟೈಸೇಷನ್ 4,000 ವಾಚ್ ಟೈಮ್ ಬೇಕಾಗಿಲ್ಲ, 1,000 ಸಬ್ಸ್ಕ್ರೈಬರ್ಸ್ ಬೇಕಾಗಿಲ್ಲ. ಸೊ 0 ಸಬ್ಸ್ಕ್ರೈಬರ್ಸ್ ಇಂದನೂ ಕೂಡ ನಿಮ್ಮ ಮೊದಲನೇ ವಿಡಿಯೋದಿಂದನೇ ನೀವು ಅರ್ನಿಂಗ್ಸ್ ಅನ್ನೋದನ್ನ ಮಾಡಬಹುದು. ಸೊ ಈ ಒಂದು ಪ್ಲಾಟ್ಫಾರ್ಮ್ ಹೆಸರು ರೂಂಬಲ್ ಅಂತ ಹೇಳಿ. ಸೊ ಇದರಲ್ಲಿ ನಾವು ಏನು ಯೂಟ್ಯೂಬ್ ಅಲ್ಲಿ ಆಡ್ಸ್ ಮೂಲಕ ಅರ್ನಿಂಗ್ಸ್ ಮಾಡ್ತೀವೋ ಅದೇ ತರನೇ ಸೇಮ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿಬಿಟ್ಟು ಆಡ್ಸ್ ಮೂಲಕ ಅರ್ನಿಂಗ್ಸ್ ಅನ್ನೋದನ್ನ ಮಾಡೋದು. ಬಟ್ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಮಗೆ ಸಬ್ಸ್ಕ್ರೈಬರ್ಸ್ ಇರಬೇಕು, ಇಷ್ಟು ವಾಚ್ ಟೈಮ್ ಇರಬೇಕು, ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಟಾರ್ಗೆಟ್ ಅನ್ನ ಕೊಟ್ಟಿಲ್ಲ. ಸೊ ನಮ್ಮ ಮೊದಲನೇ ವಿಡಿಯೋದಿಂದನೇ ನಾವು ಅರ್ನಿಂಗ್ಸ್ ಅನ್ನ ಮಾಡುವಂತಹ ಆಪರ್ಚುನಿಟಿಯನ್ನ ಪಡ್ಕೊಳ್ತೀವಿ ರೂಂಬಲ್ ಪ್ಲಾಟ್ಫಾರ್ಮ್ ಅಲ್ಲಿ. ಓಕೆನಾ? ಸೊ ರೂಂಬಲ್ ಪ್ಲಾಟ್ಫಾರ್ಮ್ ಅಂದ್ರೆ ಯಾವ ತರ, ಅಲ್ಲಿ ಹೇಗೆ ರಿಜಿಸ್ಟರ್ ಮಾಡ್ಕೋಬೇಕು, ಯಾವ ರೀತಿ ಲಾಗಿನ್ ಮಾಡ್ಕೋಬೇಕು, ವಿಡಿಯೋ ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಸೊ ನಮ್ಮ ಬ್ಯಾಂಕ್ ಡೀಟೇಲ್ಸ್ ನ ಹೆಂಗೆ ಆಡ್ ಮಾಡಬೇಕು, ಯಾವ್ದಕ್ಕೆ ನಮಗೆ ಇನ್ಕಮ್ ಬರುತ್ತೆ, ಹೆಂಗ್ ಬರುತ್ತೆ, ಏನು ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಟೋಟಲಿ ನಾವು ಯೂಟ್ಯೂಬ್ ಅಲ್ಲಿ ಹೆಂಗೆ ಮಾನಿಟೈಸೇಷನ್ ಆನ್ ಆದ್ಮೇಲೆ ಆಡ್ಸ್ ಇಂದ ಇನ್ಕಮ್ ಅರ್ನ್ ಮಾಡ್ತೀವೋ ರೂಂಬಲ್ ಅಪ್ಲಿಕೇಶನ್ ಅಲ್ಲೂ ಅಷ್ಟೇ ಸೇಮ್ ಆಡ್ಸ್ ಮೂಲಕನೇ ಅರ್ನಿಂಗ್ಸ್ ಅನ್ನ ಮಾಡ್ತೀವಿ. ಬಟ್ ನಮಗೆ ಫಾಲೋವರ್ಸ್, ವಾಚ್ ಟೈಮ್, ಸಬ್ಸ್ಕ್ರೈಬರ್ಸ್, ಮಾನಿಟೈಸೇಷನ್ ಆ ಥರ ಏನೂ ರೂಲ್ಸ್ ಇಲ್ಲ. ಓಕೆನಾ? ಸೊ ಇದರಲ್ಲಿ RPM CPM ಇಷ್ಟೇ ದುಡ್ಡು ಬರುತ್ತೆ, ಇಷ್ಟು ವ್ಯೂಸ್ಗೆ ಇಷ್ಟೇ ಬರುತ್ತೆ ಅಂತ ಹೇಳಿ ಹೇಳಕ್ಕಾಗಲ್ಲ. ಸೊ ಅದು ಆಡಿಯನ್ಸ್ ಮೇಲೆ ಡಿಪೆಂಡ್. ನಮ್ಮ ವಿಡಿಯೋನ ಬೇರೆ ಬೇರೆ ದೇಶದವ್ರು ನೋಡ್ತಾ ಇದ್ರೆ ಸೊ ಜಾಸ್ತಿ ಇನ್ಕಮ್ ಅರ್ನ್ ಮಾಡ್ಬೋದು. ಇಲ್ಲ ಕಡಿಮೆ ಅಂದರೆ ನಮ್ಮ ಇಂಡಿಯಾ ಅಂದರೆ ಏನು ಡಾಲರ್ ರೇಟ್ ಕಮ್ಮಿ ಇರುತ್ತೆ ಅಲ್ಲಿನ ಜನ, ಇಂಡಿಯಾದ ಜನ ನೋಡ್ತಾ ಇದ್ರೆ ಸ್ವಲ್ಪ ಕಮ್ಮಿ ಇನ್ಕಮ್ ಬರುತ್ತೆ. ಆ ಥರ ಟೋಟಲ್ ಆಗಿ ಆಡ್ಸ್ ಅನ್ನೋದು ನಮ್ಮ ವಿಡಿಯೋಗೆ ಆ್ಯಡ್ ಆಗಿ ಬಂದರೆ ಮಾತ್ರ ನಾವು ರೂಂಬಲ್ ಅಪ್ಲಿಕೇಶನ್ ಅಲ್ಲಿ ಅರ್ನ್ ಮಾಡ್ಬೋದು. ಓಕೆನಾ? ಸೊ ನಮ್ಮ ವಿಡಿಯೋಗೆ ಆಡ್ಸ್ಗಳು ಶೋ ಆಗುತ್ತೆ, ಅಲ್ಲಿಂದ ನಾವು ರೂಂಬಲಲ್ಲಿ ಅರ್ನ್ ಮಾಡ್ಬೋದು. ಗೈಸ್, ಇನ್ನೊಂದು ನೆನ್ಪಿಟ್ಕೊಳ್ಳಿ, ನಮ್ಮ ಬ್ಯಾಂಕ್ ಅಕೌಂಟಿಂಗ್ ಹೆಂಗಪ್ಪ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ರೂಂಬಲ್ ಅಲ್ಲಿ ಬಂದಂತಹ ಪೇಮೆಂಟ್ ಅನ್ನ ಅಂತಂದ್ರೆ ನಿಮ್ಮ ಹತ್ರ ಪೇಪಾಲ್ ಅಕೌಂಟ್ ಇರಲೇಬೇಕು. ಓಕೆನಾ? ಸೊ ಇಲ್ಲಿ ಯೂಟ್ಯೂಬ್ ಅಲ್ಲಿ ಯಾವ ರೀತಿ ನಾವು ಗೂಗಲ್ ಆಡ್ಸೆನ್ಸ್ ಇಂದ ನಮ್ಮ ಬ್ಯಾಂಕ್ ಅಕೌಂಟಿಗೆ ತಗೊಳ್ತೀವೋ ಆ ಥರನೇ, ಬಟ್ ಇಲ್ಲಿ ಗೂಗಲ್ ಆಡ್ಸೆನ್ಸ್ ಇರಲ್ಲ, ಪೇಪಾಲ್ ಇರುತ್ತೆ. ಸೊ ಪೇಪಾಲ್ಗೆ ಅಮೌಂಟ್ ಅನ್ನ ಹಾಕ್ತಾರೆ, ಪೇಪಾಲ್ ಇಂದ ನಾವು ನಮ್ಮ ಬ್ಯಾಂಕ್ ಅಕೌಂಟಿಗೆ ಹಾಕೋಬಹುದು. ಸೊ ಪೇಪಾಲ್ ಇಂಪಾರ್ಟೆಂಟ್, ಪೇಪಾಲ್ ಇರಲೇಬೇಕು. ಡೈರೆಕ್ಟ್ ಆಗಿ ನಾವು ಪೇಪಾಲ್ಗೆ ಅವರು ರೂಂಬಲ್ ಪ್ಲಾಟ್ಫಾರ್ಮ್ ಇಂದ ಪೇಪಾಲ್ಗೆ ಬರುತ್ತೆ, ಪೇಪಾಲ್ ಇಂದ ನಮ್ಮ ಬ್ಯಾಂಕ್ ಅಕೌಂಟಿಗೆ ಹಾಕೋಬಹುದು. ಓಕೆನಾ? ಪೇಪಾಲ್ ಅಕೌಂಟ್ ಕ್ರಿಯೇಟ್ ಮಾಡೋದು ಗೊತ್ತಿಲ್ಲ ಅಂತಂದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಗೈಸ್, ಹಾಗಿದ್ರೆ ರೂಂಬಲ್ ಅಪ್ಲಿಕೇಶನ್ನ ಯಾವ ರೀತಿ ಯೂಸ್ ಮಾಡೋದು, ಯಾವ ರೀತಿ ರಿಜಿಸ್ಟರ್ ಮಾಡ್ಕೊಳ್ಳೋದು, ವಿಡಿಯೋನ ಹೆಂಗೆ ಅಪ್ಲೋಡ್ ಮಾಡೋದು, ಅರ್ನಿಂಗ್ಸ್ ಬರೋ ಹಾಗೆ ನಾವು ಯಾವ ಸೆಟ್ಟಿಂಗ್ಸ್ನ ಮಾಡ್ಕೋಬೇಕು, ಏನನ್ನ ಆನ್ ಮಾಡಬೇಕು, ಯಾವುದನ್ನ ಸೆಲೆಕ್ಟ್ ಮಾಡ್ಕೋಬೇಕು, ರೂಂಬಲ್ ಅಪ್ಲಿಕೇಶನ್ನಲ್ಲಿ ವಿಡಿಯೋ ಹಾಕುವಾಗ ಟೈಟಲ್, ಡಿಸ್ಕ್ರಿಪ್ಷನ್, ಟ್ಯಾಗ್ಸ್ ಎಲ್ಲ ಎಲ್ಲೆಲ್ಲಿ ಹೇಗೆ ಹಾಕಬೇಕು ಪ್ರತಿಯೊಂದನ್ನು ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ, ಯಾವುದೇ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ, ಪೂರ್ತಿಯಾಗಿ ನೋಡ್ಕೊಳ್ಳಿ, ಫುಲ್ ಇನ್ಫಾರ್ಮೇಶನ್ ಇರುತ್ತೆ. ಗೈಸ್, ಮೊದಲಿಗೆ ರೂಂಬಲ್ ಅಪ್ಲಿಕೇಶನ್ನ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಿಮಗೆ ಪ್ಲೇಸ್ಟೋರಲ್ಲೂ ಸಿಗುತ್ತೆ ಆ್ಯಂಡ್ ಆ್ಯಪಲ್ ಸ್ಟೋರಲ್ಲೂ ಸಿಗುತ್ತೆ. ಸೊ ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಆಪ್ಷನ್ ಬರುತ್ತೆ. ಸೊ ನಿಮ್ಮ ಒಂದು ಇಮೇಲ್ ಐಡಿಯನ್ನು ಎಂಟರ್ ಮಾಡ್ಕೊಳ್ಳಿ. ಸೊ ಇಮೇಲ್ ID ಮತ್ತು ಡೇಟ್ ಆಫ್ ಬರ್ತ್, ಮಂತು, ಡೇ, ಇಯರ್ ಎಲ್ಲ ಕೇಳಿದೆ ಅಲ್ವಾ? ಸೊ ಕರೆಕ್ಟಾಗಿ ಹಾಕ್ಕೊಳ್ಳಿ. ಓಕೆನಾ? ಸೊ ಇಮೇಲ್ ಐಡಿನೂ ಅಷ್ಟೇ, ಸೊ ಆ್ಯಕ್ಟಿವ್ ಇರೋದನ್ನೇ ಕೊಡಿ. ಸೊ ಏನೇ ಒಂದು ಅಪ್ಡೇಟ್ ಇದ್ದರೂ ನಿಮ್ಮ ಇಮೇಲ್ಗೆ ಬರುತ್ತೆ, ಮೆಸೇಜ್, ನೋಟಿಫಿಕೇಷನ್ ಎಲ್ಲ. ಓಕೆನಾ? ಸೊ ಹಾಗಾಗಿ ಕರೆಕ್ಟಾಗಿ ಕೊಡಿ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿ ಡೇಟ್ ಆಫ್ ಬರ್ತ್ ಕೊಡ್ತಾ ಇದ್ದೀನಿ. ಸೊ ಡೇಟ್ ಆಫ್ ಬರ್ತ್ ಎಲ್ಲ ಕೊಟ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಸ್ವಲ್ಪ ಲೋಡ್ ಆಗೋದು ಲೇಟೇ ಇಲ್ಲಿ. ಓಕೆನಾ? ಸೊ ಲೋಡ್ ಆಗ್ತಾ ಇದೆ, ಇವಾಗ ವೆಯ್ಟ್ ಮಾಡೋಣ. ಸೊ ವೆರಿಫೈ ಇವೆಲ್ಲ ಆಗ್ತಾ ಇದೆ, ಇಮೇಲು, ಡೇಟ್ ಆಫ್ ಬರ್ತ್ ಎಲ್ಲ ವೆರಿಫೈ ಆದಮೇಲೆ ಇಲ್ಲಿ ನೋಡಿ ಆಟೋಮೆಟಿಕ್ಲಿ ಅದೇ ಓಪನ್ ಆಗುತ್ತೆ. ಯೂಸರ್ ನೇಮು, ರೂಂಬಲ್ ಪ್ಲ್ಯಾಟ್ಫಾರ್ಮಲ್ಲಿ ನಿಮ್ಮ ಯೂಸರ್ ನೇಮ್ ಏನಂತ ಕೊಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಕೊಡಿ. ನೆಕ್ಸ್ಟ್ ಗೈಸ್, ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೇಲ್, ಫೀಮೇಲ್ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನೀವಿಲ್ಲಿ ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ್ಯಂಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂಸರ್ ನೇಮನ್ನು ಕೊಡ್ತಾ ಇದ್ದೀನಿ. ಈಗ ನಾನು ಸಿಂಪ್ಲಿ ರಮ್ಯಾ ಅಂತ ಹೇಳಿಕೊಟ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇದು ಕೂಡ ವೆರಿಫೈ ಆಗಬೇಕು, ಡೀಟೇಲ್ಸ್ ಎಲ್ಲ ವೆರಿಫೈ ಆದಮೇಲೆ ನೆಕ್ಸ್ಟ್ ಓಪನ್ ಆಗೋದು. ವೆರಿಫೈ ಆಗ್ತಾ ಇದೆ. ಓಕೆನಾ? ನೆಕ್ಸ್ಟು ಇಲ್ಲಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕು ರೂಂಬಲ್ ಪ್ಲ್ಯಾಟ್ಫಾರ್ಮ್ದು. ಸೊ ಇಲ್ಲೇ ಅವರು ಯಾವ ರೀತಿ ಅಂದರೆ ಪಾಸ್ವರ್ಡ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಏನೇನು ಆ್ಯಡ್ ಮಾಡಿರಬೇಕೆಲ್ಲ ಕೊಟ್ಟಿರ್ತಾರೆ. ಸೊ ಒಂದು ಬಿಗ್ ಲೆಟರು, ಆಮೇಲೆ ಸ್ಮಾಲ್ ಲೆಟರ್ಸು, ಆಮೇಲೆ ನಂಬರ್ಸು, ಎಕ್ಸ್ಟ್ರಾ 8 ಆ ಥರ ಅದನ್ನೆಲ್ಲ ಕೊಟ್ಬಿಟ್ಟು ನೀವು ಸೇವ್ ಕೊಡ್ಬೋದು. ಇಲ್ಲಿ ಏನು ಗೊತ್ತಾ, ಅವರೇ ಸಜೆಸ್ಟ್ ಮಾಡ್ತಾರೆ
ಓಕೆನಾ, ಅದನ್ನಾದರೂ ನೀವು ಕೊಡ್ಬೋದು. ಇಲ್ಲಿ ಬೇಡ ಅಂದರೆ ಡಿಲೀಟ್ ಮಾಡ್ಕೋಬೋದು. ನಾನು ಅವ್ರು ಕೊಟ್ಟಿದ್ದನ್ನು ಬೇಡ ಅಂತ ಹೇಳಿ ಡಿಲೀಟ್ ಮಾಡ್ತಾಯಿದ್ದೀನಿ. ಇಷ್ಟು ಉದ್ದ ಇತ್ತಲ್ವ, ಸೊ ಹಂಗಾಗಿ ಡಿಲೀಟ್ ಮಾಡಿಬಿಟ್ಟು ನನ್ನದೇ ಸ್ಮಾಲಾಗಿ ಪಾಸ್ವರ್ಡ್ನ ಇಟ್ಟಿದ್ದೀನಿ. ಓಕೆನಾ, ಸೊ ಒಂದು ಬಿಗ್ ಇರಲಿ ಸ್ಮಾಲ್ ಇರಲಿ ಟೋಟಲಾಗಿ 8 ಲೆಟ್ರು ಅಂದರೆ 8 ನಮ್ಮ ಮೇಲೆ ಇರಲಿ. ಓಕೆನಾ, ಕ್ಯಾರೆಕ್ಟರ್ ಮೇಲಿರಲಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಣ. ಆಮೇಲೆ ನೆಕ್ಸ್ಟ್ ಇದೊಂದು ಬರುತ್ತೆ ಬಜಲ್ ಥರ, ಅದನ್ನು ಬೈಸಿಕಲ್ ಕೇಳ್ತು, ಅದನ್ನು ಕೊಟ್ಬಿಟ್ಟು ನೆಕ್ಸ್ಟು ನೋಡಿ ಲಾಗಿನ್ ಆಯಿತು, ಒಂದು ಅಕೌಂಟ್ ಕ್ರಿಯೇಟ್ ಆಯಿತು. ನೋಡಿ ಇದು ಡ್ಯಾಶ್ ಬೋರ್ಡ್. ಓಕೆನಾ, ಸೊ ನಮಗೆ ಎಷ್ಟು ಅರ್ನಿಂಗ್ಸ್ ಆಗಿದೆ ರೂಂಬಲ್ ಪ್ಲ್ಯಾಟ್ಫಾರ್ಮಲ್ಲಿ ಏನು ಪ್ರತಿಯೊಂದು ಇಲ್ಲಿ ತೋರಿಸುತ್ತೆ. ಓಕೆನಾ ಗೈಸ್, ನೋಡಿ ಸೊ ಫುಲ್ಲು ರೂಂಬಲ್ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಅರ್ನಿಂಗ್ಸಿಂದೆಲ್ಲ ಅನಾಲಿಟಿಕ್ಸ್ ಅಲ್ಲೇ ಡ್ಯಾಶ್ ಬೋರ್ಡಲ್ಲಿ ಇರುತ್ತೆ. ಓಕೆನಾ, ನೆಕ್ಸ್ಟ್ ಇಲ್ಲಿ ಫುಲ್ ಆಪ್ಷನ್ಸ್ಗಳಿರುತ್ತೆ. ನೀವು ಸೆಟ್ಟಿಂಗ್ ಮೇಲೆ ಹೋಗಿಬಿಟ್ಟು ಸೊ ಇಲ್ಲಿ ನೋಡಿ ವೆಲ್ಕಮ್ ಟು ರೂಂಬಲ್ ಅಂತ ಹೇಳಿ ಬರ್ತಾ ಇದೆ. ಸೊ ಇಲ್ಲಿ ನೆಕ್ಸ್ಟು ನೀವು ಕ್ಯಾಟಗರೀಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಅಂದರೆ ನೀವು ಯಾವ ಕ್ಯಾಟಗರಿಯಲ್ಲಿ ವೀಡಿಯೋಸ್ ಮಾಡ್ತೀರಾ ಆ ರೀತಿ. ಓಕೆನಾ, ಸೊ ಇಲ್ಲಿ ಸಾಕಷ್ಟು ಕ್ಯಾಟಗರಿ ಇರುತ್ತೆ. ಎಂಟರ್ಟೈನ್ಮೆಂಟು, ಮ್ಯೂಸಿಕ್ಕು, ಪಾಡ್ಕ್ಯಾಸ್ಟು, ಸೊ ಫುಲ್ಲು ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ನಾನು ಎಲ್ಲ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಓಕೆನಾ, ಸೊ ಇದು ಯಾಕಪ್ಪ ಅಂತಂದರೆ ನಮಗೆ ಆ ಕ್ಯಾಟಗರಿ ವೀಡಿಯೋಸ್ಗಳು ಶೋ ಆಗುತ್ತೆ ನಮ್ಮ ಒಂದು ರೂಂಬಲ್ ಪ್ಲ್ಯಾಟ್ಫಾರ್ಮಲ್ಲಿ. ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ಗಳು ಶೋ ಆಗುತ್ತಲ್ವ, ಆ ಥರನೇ ಶೋ ಆಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಸಾಕಷ್ಟು ಅಂದರೆ ರೂಂಬಲ್ ಅಕೌಂಟ್ಗಳು ಶೋ ಆಗುತ್ತೆ. ನೀವು ಬೇಕು ಅಂದರೆ ಫಾಲೋ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಓಕೆನಾ, ನೆಕ್ಸ್ಟ್ ಗೈಸ್ ಇಲ್ಲಿ ಅಕೌಂಟ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲನೂ ಫಿಲ್ ಮಾಡಬೇಕಾಗತ್ತೆ. ನೇಮು, ಪ್ರತಿಯೊಂದೂ ಅಡ್ರೆಸ್ಸು, ಸಿಟಿ, ಸೊ ಪೇಪಾಲ್ ಇದ್ದರೆ ಪೇಪಾಲ್ ಅಕೌಂಟ್ ಅಂದರೆ ಯಾವ ಇಮೇಲ್ ID ಇರುತ್ತೆ ಪೇಪಾಲಿಂದು ಅದೆಲ್ಲ ಪ್ರತಿಯೊಂದೂ ಆ್ಯಡ್ ಮಾಡಬೇಕು ನೀವು. ಓಕೆನಾ, ಪೇಪಾಲ್ ಡೀಟೇಲ್ಸ್ನ ಹಾಕೋದು ತುಂಬ ಇಂಪಾರ್ಟೆಂಟು. ಯಾಕಂತಂದರೆ ರೂಂಬಲ್ ಅಪ್ಲಿಕೇಶನಲ್ಲಿ ನಾವು ಅರ್ನ್ ಮಾಡುವಂತಹ ದುಡ್ಡು ಪೇಪಾಲಿಗೆ ಹೋಗುತ್ತೆ. ಯೂಟ್ಯೂಬಲ್ಲಿ ಹೇಗೆ ಗೂಗಲ್ ಆ್ಯಡ್ಸೆನ್ಸಿಗೂ ಹೋಗುತ್ತೋ ಸೊ ಆ ಥರನೇ ರೂಂಬಲಲ್ಲಿ ಪೇಪಾಲಿಗೆ ಹೋಗುತ್ತೆ. ಪೇಪಾಲಿಂದ ನಮ್ಮ ಬ್ಯಾಂಕ್ ಅಕೌಂಟಿಗೆ ಇನ್ಕಮ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ಓಕೆನಾ, ಸೊ ಇಲ್ಲಿ ಬಂದುಬಿಟ್ಟು ನಿಮ್ಮ ನಂಬರು, ಡೇಟು, ಏರಿಯಾ, ನಿಮ್ಮ ಅಡ್ರೆಸ್ಸು, ಆಮೇಲೆ ಪಿನ್ ಕೋಡು, ಸಿಟಿ, ಸ್ಟೇಟು ಪ್ರತಿಯೊಂದೂ ಸೆಲೆಕ್ಟ್ ಮಾಡಿಕೊಂಡು ಈ ಸೆಟ್ಟಿಂಗ್ಸ್ಗಳೆಲ್ಲ ಮಾಡ್ಕೊಳ್ಳಿ. ಓಕೆನಾ, ಇದೆಲ್ಲ ಇಂಪಾರ್ಟೆಂಟೇ. ಸೊ ಪೇಮೆಂಟ್ ಇನ್ಫಾರ್ಮೇಷನ್ ಆದಮೇಲೆ ಬಿಲ್ಲಿಂಗ್ ಇನ್ಫಾರ್ಮೇಷನ್ ಅಂತ ಹೇಳಿ ಓಪನ್ ಆಗುತ್ತೆ. ನೋಡಿ ಅಲ್ಲೂ ಕೂಡ ನಿಮ್ಮ ನೇಮು, ಲಾಸ್ಟ್ ನೇಮು, ಕಂಟ್ರಿ ನೇಮು, ಜಿಪ್ ಪಿನ್ನು ಎಲ್ಲ ಕೇಳುತ್ತೆ. ಸೊ ನೀವು ಒಂದು ಫಾರ್ಮ್ ಫಿಲ್ ಮಾಡ್ದಂಗೆ ಇನ್ನೊಂದು ಫಾರ್ಮ್ ಓಪನ್ ಆಗುತ್ತೆ. ಸೊ ಪ್ರತಿಯೊಂದು ಫಾರ್ಮ್ನು ಕರೆಕ್ಟಾಗಿ ಫಿಲ್ ಮಾಡಿಕೊಂಡು ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಸೊ ಈ ರೀತಿ ಇದಾದಮೇಲೆ ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫುಲ್ ಇನ್ಫಾರ್ಮೇಷನ್ನ ನೀವು ಇಲ್ಲಿ ಫಸ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆನೇ ಆ್ಯಡ್ ಮಾಡ್ಕೋಬೇಕು. ಓಕೆನಾ, ಸೊ ಮತ್ತು ಇನ್ನೊಂದು ಫಾರ್ಮ್ ಓಪನ್ ಆಯಿತು. ಇಲ್ಲೂ ಕೂಡ ಸೇಮ್ ಕೊಡ್ತಾಯಿದ್ದೀನಿ. ಸೊ ನೋಡಿ ಫುಲ್ ಅಡ್ರೆಸ್ ಎಲ್ಲ ಕೊಟ್ಕೊಂಡು ಸ್ಟೇಟು ಎಲ್ಲನೂ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, ಸೊ ಈ ಪ್ರತಿಯೊಂದು ಡೀಟೇಲ್ಸ್ನ ಕರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ಳಿ ಗೈಸ್, ಇಷ್ಟೇ. ಓಕೆನಾ, ಸೊ ಈ ರೀತಿ ನೀವು ಕರೆಕ್ಟಾಗಿ ಡೀಟೇಲ್ಸ್ನೆಲ್ಲ ಆ್ಯಡ್ ಮಾಡಿಕೊಂಡು ನಂತರದಲ್ಲಿ ವೀಡಿಯೋನ ಅಪ್ಲೋಡ್ ಮಾಡೋದು. ಅದು ಹೆಂಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟು. ಓಕೆನಾ, ಸೊ ಒಂದ್ಸತಿ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಂಬಿಡಿ. ಏನಾದರೂ ಮಿಸ್ ಆಗಿದರೆ ಮತ್ತೆ ಎಡಿಟ್ ಮಾಡಿಕೊಂಡು ಆಪ್ಷನ್ಸ್ನ ಕರೆಕ್ಟಾಗಿ ಮಾಡಿ ಅಪ್ಡೇಟ್ ಕೊಡಿ. ಸೊ ಅದಾದಮೇಲೆ ನಿಮಗೆ ಇಲ್ಲಿ ಡ್ಯಾಶ್ ನೋಡಿ ಎಲ್ಲ ಆಪ್ಷನ್ಸು ಇಲ್ಲೇ ಸೈಡಲ್ಲೇ ಇರುತ್ತೆ. ಸೊ ನಿಮಗೆ ಕಾಣಿಸುತ್ತೆ. ಇಲ್ಲಿ ಅನಾಲಿಟಿಕ್ಸ್ಗೆ ಬಂದರೆ ಆಲ್ ಟೈಮ್ ಸ್ಟೇಟಸ್ ಅಂತ ಅಂದರೆ ಸೊ ನಿಮ್ಮ ಪ್ರತಿಯೊಂದು ನಿಮ್ಮ ವಿಡಿಯೋ ಹೆಂಗೆ ಓಡ್ತಾ ಇದೆ, ಅರ್ನಿಂಗ್ಸ್ ಆಗ್ತಾ ಇದೆಯಾ ಏನು ಪ್ರತಿಯೊಂದು ತೋರಿಸುತ್ತೆ. ಓಕೆನಾ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗಿಲ್ಲಿ ಆಲ್ ಶೆಡ್ಯೂಲ್ ಇರೋದು ಎಲ್ಲ ಬರುತ್ತೆ. ಮ್ಯಾನೇಜ್ ಸಬ್ಸ್ಕ್ರಿಪ್ಷನ್ಸು, ಮೈ ಕಂಟೆಂಟು, ರೂಂಬಲ್ ಸ್ಟೇಟಸ್ಸು ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿರುತ್ತೆ. ಓಕೆನಾ, ಸೊ ಅದಾದಮೇಲೆ ರೆಫರಲ್ಗೂ ಕೂಡ ಬರ್ಬೋದು. ಸೊ ರೆಫರಲ್ ಮಾಡಿ ಕೂಡ ಅರ್ನ್ ಮಾಡ್ಬೋದು, ಕಮಿಷನ್ ಮಾಡ್ಬೋದು. ಓಕೆನಾ, ಸೊ ಇಲ್ಲಿ ನೋಡಿ ಅದು ಕೂಡ ಡೀಟೇಲ್ಸ್ ಇದೆ. ನೀವು ಫ್ರೀ ಇದ್ದಾಗ ಕೂತ್ಕೊಂಡು ಓದ್ಕೋಬೋದು ಇದ್ರ ಬಗ್ಗೆ ಹಿಂಗೆ ಏನು ಅಂತ ಹೇಳಿ. ಓಕೆನಾ, ಸೊ ಲೈವ್ ಸ್ಟ್ರೀಮಿಂಗ್ ಮಾಡೋದು ಪ್ರತಿಯೊಂದು ಇದೆ ಗೈಸ್. ಇದು ಯೂಟ್ಯೂಬಲ್ಲಿ ಹೆಂಗಿರುತ್ತೋ ಹಂಗಿದೆ. ಬಟ್ ಇಲ್ಲಿ ಸಬ್ಸ್ಕ್ರೈಬರ್ಸ್ ಕೇಳಿಲ್ಲ, ವಾಚ್ ಟೈಮ್ ಕೇಳಿಲ್ಲ, ಮಾನಿಟೈಸೇಷನ್ ಆಗಿರಬೇಕು ಅರ್ನ್ ಮಾಡೋದಕ್ಕೆ ಅಂತೇನು ಕೇಳಿಲ್ಲ. ಸೊ ಓಕೆನಾ, ಹಾಗಿದ್ರೆ ವಿಡಿಯೋನ ಅಪ್ಲೋಡ್ ಮಾಡೋದು ಹೇಗೆ? ಸೊ ವಿಡಿಯೋ ಸಿಂಬಲ್ ಕಾಣ್ತಾ ಇದೆಯಲ್ವಾ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ವಿಡಿಯೋ ಟು ಅಪ್ಲೋಡ್ ಅಂತ ಇದೆಯಲ್ವಾ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಫೋಟೋ ಲೈಬ್ರರಿಗೆ ಹೋಗಿಬಿಟ್ಟು ಯಾವ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೇಮ್ ಯೂಟ್ಯೂಬ್ ಥರನೇ ನಾವು ಯೂಟ್ಯೂಬಲ್ಲಿ ಹೆಂಗೆ ತಮ್ನೇಲ್ ಹಾಕ್ತೀವಿ, ಹೆಂಗೆ ಟ್ಯಾಗ್ಸ್ ಹಾಕ್ತೀವಿ, ಟೈಟಲ್, ಡಿಸ್ಕ್ರಿಪ್ಷನ್ಸ್ ಎಲ್ಲ ಹಾಕ್ತೀವಲ್ಲ ಸೇಮ್ ಎಲ್ಲನೂ ಹಾಕಬೇಕು. ಓಕೆನಾ, ಸೊ ಸಿಂಪ್ಲಿ ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಓಕೆನಾ,
ಸೊ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ವಿಡಿಯೋ ಅಪ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಕೆಳಗಡೆ ಹಂಗೆ ಸ್ಕ್ರೋಲ್ ಮಾಡಿದ್ರೆ ವಿಡಿಯೋ ಇನ್ಫಾರ್ಮೇಷನ್ಸ್ಗಳು ಆ್ಯಡ್ ಮಾಡಬೇಕಾಗತ್ತೆ. ಸೊ ನೋಡಿ, ವಿಡಿಯೋ ಟೈಟಲ್ ಇರ್ಬೋದು, ವಿಡಿಯೋ ಡಿಸ್ಕ್ರಿಪ್ಷನ್, ಕ್ಯಾಟಗರೀಸು, ವಿಡಿಯೋ ತಮ್ನೈಲು, ಪ್ರತಿಯೊಂದು ಫ್ಯೂಚರ್ ವೀಡಿಯೋಸು ಏನಾದರೂ ಇದ್ದರೆ, ನೆಕ್ಸ್ಟ್ ಯಾವ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಇದ್ದರೆ ಅದ್ರದ್ದು ಎಲ್ಲ ಪ್ರತಿಯೊಂದನ್ನು ಹಾಕ್ಕೊಬೋದು ಗೈಸ್. ಓಕೆನಾ? ಸೇಮ್ ಯೂಟ್ಯೂಬ್ ಥರನೇ ಇರುತ್ತೆ. ಅಂದರೆ ಇದರಲ್ಲಿ ಆ್ಯಡ್ಸ್ ಅನ್ನೋದು ಶೋ ಆಯಿತು ಅಂದರೆ ನಮ್ಮ ಮೊದಲನೇ ವೀಡಿಯೋದಿಂದನೇ ಅರ್ನಿಂಗ್ಸ್ನ ಮಾಡ್ಬೋದು, ಆ ಥರ. ಓಕೆನಾ? ಸೊ ಇವಾಗ ನಾನು ಈ ಒಂದು ವೀಡಿಯೋಗೆ ಇದನ್ನು ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯೂಟ್ಯೂಬಲ್ಲಿ ಏನು ಡೀಟೇಲ್ಸ್ ಕೊಟ್ಟಿದ್ದೀನೋ ಸೇಮ್ ಡೀಟೇಲ್ಸ್ನೇ ಇಲ್ಲಿ ಆ್ಯಡ್ ಮಾಡ್ತೀನಿ. ಓಕೆನಾ? ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ವಿಡಿಯೋ ಇನ್ಫಾರ್ಮೇಷನ್ನ ಕಾಪಿ ಮಾಡ್ಕೊಳ್ತೀನಿ. ಯೂಟ್ಯೂಬಲ್ಲಿ ಯಾವ ಥರ ಕೊಟ್ಟಿದ್ದೀನಿ ಆ ಒಂದು ವೀಡಿಯೋಗೆ ಅದನ್ನೆಲ್ಲ ಕಾಪಿ ಪೇಸ್ಟ್ ಮಾಡಿಕೊಂಡು ರೂಂಬಲ್ಲೂ ಸೇಮ್ ಆ್ಯಡ್ ಮಾಡ್ತೀನಿ. ಸೊ ಈಗ ವೈಟಿ ಸ್ಟುಡಿಯೋನ ಓಪನ್ ಮಾಡಿಕೊಂಡು ಈ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಫಸ್ಟ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಲೇಟೆಸ್ಟ್ ವಿಡಿಯೋ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈಗ ಏನು ಮಾಡ್ತೀನಿ, ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೈಟಲು ಎಲ್ಲ ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡಿಕೊಂಡು ರೂಂಬಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ ಆ ವಿಡಿಯೋ ಟೈಟಲ್ ಹತ್ರ ಪೇಸ್ಟ್ ಮಾಡ್ತೀನಿ. ಸೊ ಈಗ ನೋಡಿ, ಟೈಟಲ್ನೆಲ್ಲ ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡಿಕೊಂಡು ಈಗ ರೂಂಬಲ್ಗೆ ಬಂದು ಪೇಸ್ಟ್ ಮಾಡ್ತೀನಿ. ಓಕೆನಾ? ಇಷ್ಟೇ. ಆ್ಯಂಡ್ ವಿಡಿಯೋ ಡಿಸ್ಕ್ರಿಪ್ಷನು ಅಷ್ಟೇ ಸೇಮ್. ಆ ವಿಡಿಯೋದಲ್ಲಿ ಏನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ಅದನ್ನೆಲ್ಲ ಇಲ್ಲಿ ಹಾಕ್ತೀನಿ. ಸೊ ಹಿಂಗೆ ಯೂಟ್ಯೂಬು ರೂಂಬಲಲ್ಲಿ ಒಂದೇ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಪ್ರಾಬ್ಲಮ್ ಆಗಲ್ವ ಅಂತ ಕೇಳ್ಬೋದು ತುಂಬ ಜನ. ಏನು ಪ್ರಾಬ್ಲಮ್ ಆಗಲ್ಲ. ಓಕೆನಾ? ಸೊ ಅದು ಕೂಡ ಆಪ್ಷನ್ ಇದೆ ರೂಂಬಲ್ ಅಪ್ಲಿಕೇಶನಲ್ಲಿ, ಪ್ಲ್ಯಾಟ್ಫಾರ್ಮಲ್ಲಿ. ಸೊ ಓಕೆನಾ? ನೀವು ಅಪ್ಲೋಡ್ ಮಾಡ್ತಾ ಅರ್ನಿಂಗ್ಸ್ ಮಾಡ್ತಾ ಗೈಸ್ ನಿಮಗೆ ರೂಂಬಲ್ ಮತ್ತು ಯೂಟ್ಯೂಬನ್ನು ಕನೆಕ್ಟ್ ಮಾಡ್ಕೋಬೋದು. ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ಆ ವಿಡಿಯೋ ರೂಂಬಲಲ್ಲೂ ಅಪ್ಲೋಡ್ ಆಗೋ ಥರ ಮಾಡ್ಕೋಬೋದು. ಆ ಆಪ್ಷನ್ ಇದ್ದರೆ ಮಾತ್ರ. ಓಕೆನಾ? ಸೊ ನೆಕ್ಸ್ಟು ನೋಡಿ, ಡಿಸ್ಕ್ರಿಪ್ಷನನ್ನು ಪೇಸ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇಲ್ಲಿ ಕ್ಯಾಟಗರೀಸ್ ಇದೆ. ಸೊ ಕ್ಯಾಟಗರೀಸ್ ಯಾವ ವಿಡಿಯೋ ಅಂದರೆ ಯಾವ ವಿಡಿಯೋದಲ್ಲಿ ಕ್ಯಾಟಗರೀಸ್ ಮಾಡ್ತಾಯಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ? ಸೊ ನಿಮ್ಮದು ಯಾವ ಕ್ಯಾಟಗರಿಲಿ ಇದೆ ವಿಡಿಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಸುಮ್ಮನೆ ವ್ಲಾಗ್ ಅಂತಲೇ ಟೆಕ್ನಾಲಜಿ ವ್ಲಾಗ್ ಸೆಲೆಕ್ಟ್ ಮಾಡ್ಕೋತೀನಿ. ಆ್ಯಂಡ್ ಇಲ್ಲಿ ಟ್ಯಾಗ್ಸ್ ಕೇಳ್ತಾ ಇದೆ ಗೈಸ್, ಅದಕ್ಕೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರೋ ಟ್ಯಾಗ್ಸನ್ನೇ ಕಾಪಿ ಮಾಡಿಕೊಂಡು ಇಲ್ಲಿ ಟ್ಯಾಗ್ಸಿಗೆ ಹಾಕ್ತೀನಿ. ಓಕೆನಾ? ಸೊ ಇಲ್ಲಿ ಟ್ಯಾಗ್ಸ್ ಇದೆ ಅಲ್ವಾ, ಸೊ ಆಪ್ಷನಲ್ ಇದು, ಹಾಕಿದ್ರೆ ಹಾಕ್ಬೋದು, ಹಾಕಿಲ್ಲ ಅಂದರೆ ಹಾಗೇನೂ ಸ್ಕಿಪ್ ಕೂಡ ಮಾಡ್ಬೋದು. ನಾನು ಹಾಕ್ತಾಯಿದ್ದೀನಿ. ಓಕೆನಾ? ಹಾಕಾದ್ಮೇಲೆ ನಿಮ್ಗೆ ಇಲ್ಲಿ ತಮ್ನೈಲು, ಇಲ್ಲಿ 4th ಒನ್ ಇದೆ ನೋಡಿ, ಆಫ್ ಯುವರ್ ಚೋಸ್ ಯುವರ್ ಅಂತ ಹೇಳಿ. ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ನಿಮಗೆ ಲೈಬ್ರರಿ ಓಪನ್ ಆಗುತ್ತೆ. ಸೊ ಲೈಬ್ರರಿಲಿ ತಮ್ನೈಲ್ ಮಾಡಿ ಇಟ್ಕೊಂಡಿರ್ತೀರಲ್ವ, ಸೆಲೆಕ್ಟ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಇಷ್ಟೇ ಸಿಂಪಲ್. ಒಂದ್ಸತಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಂಬಿಡಿ, ಮೇಲ್ಗಡೆಯಿಂದ ಕೆಳಗಡೆ ತನಕ ಎಲ್ಲ ಕರೆಕ್ಟಾಗಿದ್ದರೆ ನೆಕ್ಸ್ಟ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಸೆಟ್ಟಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು, ಅರ್ನಿಂಗ್ಸ್ ಆಗಬೇಕು ಅಂದರೆ. ಸೊ ನೋಡಿ, ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ವಿಡಿಯೋ ಮ್ಯಾನೇಜ್ಮೆಂಟು, ಸೊ ಪರ್ಸ್ನಲ್ ಯೂಸು, ರೂಂಬಲ್ ಓನ್ಲಿ ಅಂತೆಲ್ಲ ಆಪ್ಷನ್ಸ್ ಇದೆ. ಓಕೆನಾ? ಸೊ ನೀವು ರೂಂಬಲ್ ಓನ್ಲಿ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ? ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಅರ್ನಿಂಗ್ಸ್ ಅನ್ನೋದು ಅಂದರೆ ನಿಮ್ಮ ವಿಡಿಯೋಗೆ ಆ್ಯಡ್ಸ್ ಅನ್ನೋದು ಶೋ ಆಗೋದು. ಓಕೆನಾ? ಸೊ ಹಾಗಾಗಿ ಸೊ ಯೂಟ್ಯೂಬಲ್ಲೂ ಅಪ್ಲೋಡ್ ಮಾಡಿದ್ದೀನಿ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಇರುತ್ತೆ ನೋಡಿ, ನಾನ್ ಎಕ್ಸ್ಕ್ಲೂಸಿವ್ ಸಿಮಿಲರ್ ಟು ಯೂಟ್ಯೂಬ್ ಅಂತ ಹೇಳಿ ಇದೆ ಅಲ್ವಾ. ಸೊ ರೂಂಬಲ್ ಓನ್ಲಿ ಈ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಅಪ್ಲೋಡಿಂಗ್ ಕೊಡಬೇಕು. ಓಕೆನಾ? ಸೊ ಅದಾದಮೇಲೆ ನಿಮಗೆ ವಿಡಿಯೋ ಅಪ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಅರ್ನಿಂಗ್ಸ್ ಹೆಂಗಾಗುತ್ತಪ್ಪ ಅಂದರೆ, ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡಿರ್ತೀವಲ್ಲ, ಈ ವಿಡಿಯೋಗಳಿಗೆ ಯೂಟ್ಯೂಬಲ್ಲಿ ಆ್ಯಡ್ಸ್ ಹೆಂಗೆ ಶೋ ಆಗುತ್ತೋ ಅದೇ ರೀತಿಯಲ್ಲಿ ನಮ್ಮ ವಿಡಿಯೋಗಳಿಗೆ ಆ್ಯಡ್ಸ್ ಅನ್ನೋದು ಶೋ ಆಗುತ್ತೆ. ಆ್ಯಡ್ಸ್ಗಳು ಶೋ ಆದಾಗ ನಮ್ಮ ವಿಡಿಯೋಗಳಿಗೆ ಅರ್ನಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ರೂಂಬಲಲ್ಲಿ ಕೂಡ ನೀವು ಯೂಟ್ಯೂಬಲ್ಲಿ ಏನು ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಅದನ್ನು ರೂಂಬಲ್ ಅಪ್ಲಿಕೇಶನಲ್ಲೂ ವಿಡಿಯೋನ ಅಪ್ಲೋಡ್ ಮಾಡ್ತಾ ಅರ್ನಿಂಗ್ಸ್ನ ಮಾಡ್ಬೋದು. ಶಾರ್ಟನ್ನು ಹಾಕ್ಬೋದು, ಲಾಂಗ್ ವೀಡಿಯೋಸ್ನೂ ಹಾಕ್ಬೋದು. ಯೂಟ್ಯೂಬ್ ಥರ ಇಲ್ಲಿ ಮಾನಿಟೈಸೇಷನ್ ಆನ್ ಆಗಬೇಕು, 1000 ಸಬ್ಸ್ಕ್ರೈಬರ್ಸ್, 4000 ವಾಚ್ ಟೈಮ್ ಕಂಪ್ಲೀಟ್ ಆಗಿರಬೇಕು, ಆ ರೀತಿ ಇಲ್ಲ. ಓಕೆನಾ? ಸೊ ನೀವು ಅಪ್ಲೋಡ್ ಮಾಡೋ ಮೊದಲನೇ ವೀಡಿಯೋಗೆ ಆ್ಯಡ್ಸ್ ಶೋ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಮೊದಲನೇ ವೀಡಿಯೋದಿಂದನೇ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಸೊ ಯೂಟ್ಯೂಬಲ್ಲಿ ಯಾವ ಥರ ಶಾರ್ಟ್ಸು ಲಾಂಗ್ ವೀಡಿಯೋಸ್ ಹಾಕ್ತೀವೋ ಅದೇ ಥರನೇ ರೂಂಬಲಲ್ಲೂ ಶಾರ್ಟ್ಸು ಹಾಕ್ಬೋದು, ಲಾಂಗ್ ವೀಡಿಯೋಸ್ನೂ ಹಾಕ್ಬೋದು, ಲೈವು ಹೋಗ್ಬೋದು. ಓಕೆನಾ? ಸೊ ಈ ರೀತಿ ನೀವು ರೂಂಬಲ್ ಅಪ್ಲಿಕೇಶನಲ್ಲಿ ಅರ್ನಿಂಗ್ಸನ್ನು ಮಾಡೋದು. ಈ ವಿಡಿಯೋ ಬಗ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಹಾಗೆ ನೆಕ್ಸ್ಟ್ ಯಾವುದೇ ವಿಡಿಯೋ ಬೇಕಿದ್ದರೂ ಕಮೆಂಟ್ ಮಾಡಿ. ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.